ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, ಎಲ್ರಿಗೂ ಸಂವಿಧಾನ ದಿನದ ಶುಭಾಶಯಗಳು. ನವೆಂಬರ್ 26, 1949 ನಾವು ಸಂವಿಧಾನವನ್ನು ಅಂಗೀಕರಿಸಿದ ದಿನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅವರ ತಂಡ ಹಗಲೂ ರಾತ್ರಿ ದುಡಿದು ಸಿದ್ಧಪಡಿಸಿದಂತಹ ಈ ಸಂವಿಧಾನ ಇವತ್ತು ಇಡೀ ದೇಶದ ಆತ್ಮದ ಹಾಗೆ ಇದೆ. ಆದರೆ ಈ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾದ ಹಲವು ಸಂಗತಿಗಳು ಇವತ್ತಿನ ರಾಜಕೀಯದಲ್ಲಿ ನಡೀತಾ ಇವೆ. ಅದರಲ್ಲಿ ಮುಖ್ಯವಾದ ಒಂದು ಸಂಗತಿ ಬಗ್ಗೆ ಈಗ ನಿಮ್ಮ ಗಮನ ಸೆಳೀತಾ ಇದ್ದೀನಿ. ನಮ್ಮ ಸಂವಿಧಾನ ಒಬ್ಬ ವ್ಯಕ್ತಿಗೆ ಒಂದು ಓಟು ಎಂಬ ಸಮಾನತೆಯ ತತ್ವವನ್ನು ಎತ್ತಿ ಹಿಡಿದಿದೆ. ಈ ಓಟು ಹಣಕ್ಕೆ ಮಾರಾಟ ಆಗಬಾರದು. ಆದರೆ ಇವತ್ತು ಬಹಳ ಕಡೆ ಹೀಗೆ ಆಗ್ತಾ ಇದೆ. ರಾಜಕೀಯದವರು ಹಣ ಕೊಟ್ಟು ಓಟು ಖರೀದಿ ಮಾಡೋದು ಇವತ್ತು ಮಾಮೂಲಿ ಎಂಬಂತಾಗಿದೆ. ಅಂದಹಾಗೆ ಈ ರಾಜಕೀಯ ಪಕ್ಷಗಳಿಗೆ ಕೋಟ್ಯಂತರ ರೂಪಾಯಿ ಹಣ ಎಲ್ಲಿಂದ ಬರ್ತಾ ಇದೆ, ಯಾರು ಕೊಡ್ತಾ ಇದ್ದಾರೆ, ಏಕೆ ಕೊಡ್ತಾ ಇದ್ದಾರೆ, ಇದು ಬಹಳ ಮುಖ್ಯವಾದಂತಹ ಪ್ರಶ್ನೆ. ಈಗ ಇದಕ್ಕೆ ಸಂಬಂಧಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಮೊಕದ್ದಮೆ ದಾಖಲಾಗಿದೆ. ಅದು ಎಲ್ಲರ ಕುತೂಹಲವನ್ನು ಕೆರಳಿಸ್ತಾ ಇದೆ. ಮೊನ್ನೆ ಸೋಮವಾರ ನವೆಂಬರ್ 24ರಂದು ಒಂದು ಪಿಟಿಷನ್ನ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳೋದಕ್ಕೆ ಸುಪ್ರೀಂ ಕೋರ್ಟ್ ನಿರ್ಧಾರ ಮಾಡಿದೆ. ಖೇಮ್ ಸಿಂಗ್ ಭಾಟಿ ಎನ್ನುವರು ಸುಪ್ರೀಂ ಕೋರ್ಟ್ನ ಮುಂದೆ ಈ ಪಿಟಿಷನ್ ಅನ್ನು ಸಲ್ಲಿಸಿದ್ದಾರೆ. ಅವರ ಪರವಾಗಿ ಹಿರಿಯ ವಕೀಲ ವಿಜಯ್ ಹಂಸಾರಿಯ ವಾದ ಮಾಡ್ತಾ ಇದ್ದಾರೆ. ಈ ಅರ್ಜಿಯಲ್ಲಿ ಅಷ್ಟು ಮಹತ್ವದ ಸಂಗತಿ ಏನಿದೆ? ಈ ಅರ್ಜಿ ವಿಚಾರಣೆಗಾಗಿ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗಕ್ಕೆ ಏಕೆ ನೋಟಿಸ್ ನೀಡಿದೆ? ಚುನಾವಣಾ ಆಯೋಗ ಮಾತ್ರ ಅಲ್ಲ, ಕಾಂಗ್ರೆಸ್ಸು, ಬಿಜೆಪಿ, DMK, CPM, ಆಮ್ ಆದ್ಮಿ ಪಾರ್ಟಿ ಈ ರೀತಿ 13 ರಾಜಕೀಯ ಪಕ್ಷಗಳಿಗೆ ಕೂಡ ಏಕೆ ನೋಟಿಸ್ ಅನ್ನು ಜಾರಿಗೊಳಿಸಿದೆ? ಈ ರಾಜಕೀಯ ಪಕ್ಷಗಳು ಮಾಡಿರೋ ತಪ್ಪೇನು? ಈ ಪಕ್ಷಗಳಿಗೆ ಎಷ್ಟು ಸಾವಿರ ಕೋಟಿ ರೂಪಾಯಿ ದೇಣಿಗೆ ಬರ್ತಾ ಇದೆ? ಇದರಲ್ಲಿ ಬೇನಾಮಿ ಹಣದ ಪಾಲು ಎಷ್ಟಿದೆ? ಈ ಎಲ್ಲ ವಿಷಯಗಳ ಬಗ್ಗೆ ವಿವರವಾಗಿ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ವಿನಂತಿ, ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ಸ್ಟೋರಿಯನ್ನು ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಖೇಮ್ ಸಿಂಗ್ ಭಾಟಿ ಸಲ್ಲಿಸಿದಂತಹ ಈ ಅರ್ಜಿಯಲ್ಲಿ ಒಂದು ಮನವಿ ಇದೆ. ಯಾವುದೇ ರಾಜಕೀಯ ಪಕ್ಷ ಇರಲಿ, ಅದಕ್ಕೆ ಯಾರೇ ಡೊನೇಷನ್ ಕೊಡಲಿ, ಆದರೆ ಅದನ್ನು ನಗದು ರೂಪದಲ್ಲಿ ಕ್ಯಾಶ್ನಲ್ಲಿ ಪಡಿಬಾರದು. ಕನಿಷ್ಠ 2,000 ರೂಪಾಯಿ ಡೊನೇಷನ್ ಕೊಡೋದಿದ್ರು ಕೂಡ ಅದನ್ನು ಕೂಡ ನಗದು ರೂಪದಲ್ಲಿ ಸ್ವೀಕರಿಸಬಾರದು. ರಾಜಕೀಯ ಪಕ್ಷಗಳಿಗೆ ನಗದು ರೂಪದಲ್ಲಿ ದೇಣಿಗೆ ಕೊಡೋದನ್ನು ನಿಷೇಧಿಸಬೇಕು. ಇದು ಈ ಅರ್ಜಿದಾರರ ಕೋರಿಕೆ. ಇದು ವಿಚಾರಣೆಗೆ ಅರ್ಹವಾದ ವಿಷಯ ಅಂತ ಸುಪ್ರೀಂ ಕೋರ್ಟಿಗೂ ಕೂಡ ಮನಸ್ಸಿಗೆ ಬಂದಿದೆ. ಜಸ್ಟಿಸ್ ವಿಕ್ರಮ್ನಾಥ್ ಮತ್ತು ಜಸ್ಟಿಸ್ ಸಂದೀಪ್ ಮೆಹ್ತಾ ಅವರ ನ್ಯಾಯಪೀಠ ಈ ಅರ್ಜಿಯ ವಿಚಾರಣೆಗೆ ಒಪ್ಪಿಕೊಂಡಿದೆ. ಅದಕ್ಕೆಂದೇ ಈ ಎಲ್ಲರಿಗೂ ಕೂಡ ನೋಟಿಸ್ ಕಳಿಸಲಾಗಿದೆ. ಚುನಾವಣಾ ಆಯೋಗ ಮತ್ತು 13 ರಾಜಕೀಯ ಪಕ್ಷಗಳಿಗೆ ಮಾತ್ರ ಅಲ್ಲ, ಕೇಂದ್ರ ಸರ್ಕಾರಕ್ಕೂ ನೋಟಿಸ್ ಕಳಿಸಲಾಗಿದೆ ಮತ್ತು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೂ ಕೂಡ ಸುಪ್ರೀಂ ಕೋರ್ಟಿನ ನೋಟಿಸ್ ಹೋಗಿದೆ. ಈ ಅರ್ಜಿದಾರರು ತಮ್ಮ ಪಿಟಿಷನ್ನಲ್ಲಿ ಇನ್ನೂ ಹಲವು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ರಾಜಕೀಯ ಪಕ್ಷಗಳು ಯಾರಿಂದ ಹಣ ಪಡೀತಾರೋ ಅವರ ಗುರುತನ್ನು ಯಾಕೆ ಬಹಿರಂಗಪಡಿಸ್ತಾ ಇಲ್ಲ? ಈ ವಿಷಯದಲ್ಲಿ ಟ್ರಾನ್ಸ್ಪರೆನ್ಸಿ ಅಂದರೆ ಪಾರದರ್ಶಕತೆ ಯಾಕೆ ಇಲ್ಲ? ಒಂದು ರಾಜಕೀಯ ಪಕ್ಷಕ್ಕೆ ಯಾರು ದೇಣಿಗೆ ಕೊಟ್ಟಿದ್ದಾರೆ, ಯಾರು ಕೋಟ್ಯಂತರ ರೂಪಾಯಿ ಕೊಟ್ಟಿದ್ದಾರೆ ಅನ್ನೋದು ಮತದಾರರಿಂದ ಏಕೆ ಮುಚ್ಚಿಡ್ತಾ ಇದ್ದೀರಿ? 2,000 ರೂಪಾಯಿ ನಗದು ರೂಪದಲ್ಲಿ ಪಡೆಯೋ ಡೊನೇಷನ್ಗೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಸೆಕ್ಷನ್ 13A ಪ್ರಕಾರ ಏಕೆ ತೆರಿಗೆ ವಿನಾಯಿತಿ ಕೊಟ್ಟಿದ್ದೀರಿ? ಇದು ಈ ಅರ್ಜಿದಾರರು ಕೇಳಿರುವಂತಹ ಪ್ರಶ್ನೆಗಳು. ರಾಜಕೀಯ ಪಕ್ಷಗಳು ಆಯೋಗಕ್ಕೆ ಸಲ್ಲಿಸಿರುವಂತಹ ಆಡಿಟ್ ರಿಪೋರ್ಟ್ ಮತ್ತು ದೇಣಿಗೆ ಕುರಿತ ದಾಖಲೆಗಳು ಕೂಡ ಅಪೂರ್ಣವಾಗಿವೆ. ದಾನಿಗಳ ಪಾನ್ ನಂಬರ್ ಇಲ್ಲ, ಬ್ಯಾಂಕ್ ವಿವರಗಳನ್ನು ನೀಡಿಲ್ಲ. ಭಾರಿ ದೊಡ್ಡ ಮೊತ್ತಗಳನ್ನು ಎಲ್ಲ ರಾಜಕೀಯ ಪಕ್ಷಗಳು ಪಡೆದಿವೆ. ಆ ಪಕ್ಷಗಳ ಠೇವಣಿಯ ಮೇಲೆ ಲಕ್ಷಾಂತರ ರೂಪಾಯಿ ಬಡ್ಡಿ ಹಣ ಬರ್ತಾ ಇದೆ. ಆದರೆ ಇದರ ಯಾವುದರ ಲೆಕ್ಕವನ್ನು ಕೂಡ ಆಯೋಗಕ್ಕೆ ಪೂರ್ಣವಾಗಿ ಸಲ್ಲಿಕೆ ಮಾಡಿಲ್ಲ ಅಂತ ಅರ್ಜಿದಾರರು ಕೋರ್ಟಿನ ಗಮನ ಸೆಳೆದಿದ್ದಾರೆ. ಅದಕ್ಕೆ ಅವರು ಹಲವು ಉದಾಹರಣೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಬೇರೆ ಬೇರೆ ರಾಜಕೀಯ ಪಕ್ಷಗಳು ಯಾವ ತಾರೀಕಿಗೆ ತಮ್ಮ ಲೆಕ್ಕವನ್ನು ಕೊಟ್ಟಿದೆ ಅನ್ನುವಂಥ ವಿವರಗಳನ್ನು ಕೂಡ ಅರ್ಜಿನಲ್ಲಿ ಕೊಟ್ಟಿದ್ದಾರೆ. ರಾಜಕೀಯ ಪಕ್ಷಗಳ ಹಣಕಾಸು ಲೆಕ್ಕಪತ್ರಗಳ ಆಡಿಟನ್ನು ಚುನಾವಣಾ ಆಯೋಗವು ಸ್ವತಂತ್ರ ಲೆಕ್ಕ ಪರಿಶೋಧಕರಿಂದ ಮಾಡಿಸಬೇಕು ಅಂತ ಕೂಡ ಅರ್ಜಿದಾರರು ಮನವಿ ಮಾಡಿದ್ದಾರೆ. ನಿಜ, ರಾಜಕೀಯ ಪಕ್ಷಗಳು ಚುನಾವಣಾ ದೇಣಿಗೆ ಹೆಸರಲ್ಲಿ ಕೋಟ್ಯಂತರ ರೂಪಾಯಿ ಮೊತ್ತವನ್ನು ಸಂಗ್ರಹಿಸ್ತಾ ಇವೆ. ಈ ಮೊತ್ತದಲ್ಲಿ ದೊಡ್ಡ ಪ್ರಮಾಣದ ಮೊತ್ತ ಬೇನಾಮಿ ವ್ಯಕ್ತಿಗಳು ಮತ್ತು ಬೇನಾಮಿ ಸಂಸ್ಥೆಗಳಿಂದ ಬರ್ತಾ ಇದೆ. ಈ ಬಗ್ಗೆ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಸಂಸ್ಥೆ ಹಲವು ಸಲ ಚುನಾವಣಾ ಆಯೋಗದ ಗಮನ ಸೆಳೆದಿದೆ. ಉದಾಹರಣೆಗೆ 2022-23 ಲೆಕ್ಕವನ್ನೇ ನೋಡಿ. ಒಟ್ಟು 1,833 ಕೋಟಿ ರೂಪಾಯಿ ಹಣ ನಮ್ಮ ರಾಜಕೀಯ ಪಕ್ಷಗಳಿಗೆ ಗೊತ್ತಿಲ್ಲದ ಮೂಲಗಳಿಂದ ಬಂದಿವೆ. ಇದರಲ್ಲಿ ದೊಡ್ಡ ಪಾಲು ಶೇಕಡ 76% ಹಣ ಬಿಜೆಪಿಗೆ ಅಂದರೆ ಭಾರತೀಯ ಜನತಾ ಪಕ್ಷಕ್ಕೆ ಸಂದಾಯವಾಗಿದೆ. ಕಾಂಗ್ರೆಸ್ಸಿಗೆ ಇದರಲ್ಲಿ ಶೇಕಡ 17% ಹಣ ಬಂದಿದೆ. ಇದು ADR ವರದಿ ಹೇಳ್ತಾ ಇರೋದು. 2004-2005ರಿಂದ 2022-23ರವರೆಗೆ ಅಂದರೆ ಕಳೆದ 19 ವರ್ಷಗಳಲ್ಲಿ ದೇಶದ 6 ರಾಜಕೀಯ ಪಕ್ಷಗಳು
ಒಟ್ಟು 19,083 ಕೋಟಿ ರೂಪಾಯಿಗಳನ್ನು ಬೇನಾಮಿ ಮೂಲಗಳಿಂದ ಪಡೆದಿವೆ. ಇದರಲ್ಲಿ ಚುನಾವಣಾ ಬಾಂಡ್ಗಳ ಮೂಲಕ ಬಂದ ಹಣವೂ ಕೂಡ ಸೇರಿದೆ. ರಾಜಕೀಯ ಪಕ್ಷಗಳಿಗೆ ಬೇನಾಮಿ ಮೂಲಗಳು ಯಾಕೆ ಹಣ ಕೊಡ್ತಾ ಇವೆ? ಈ ಹಣವನ್ನು ಅವರು ಎಲ್ಲಿಂದ ಗಳಿಸಿದ್ದಾರೆ? ಇದು ಕಪ್ಪು ಹಣವೇ ಇರಬೇಕಲ್ವಾ? 2 ನಂಬರ್ ದಂಧೆಯವರು ನೀಡಿದಂಥ ಹಣದಿಂದ ನಿಮ್ಮ ರಾಜಕೀಯ ಪಕ್ಷ ನಡೀತಾ ಇದೆ ಅನ್ನೋದು ನಿಮಗೆ ನಾಚಿಕೆಯ ಸಂಗತಿ ಅಂತ ಅನಿಸ್ತಾ ಇಲ್ವಾ? ಎಲ್ಲ ರಾಜಕೀಯ ಪಕ್ಷಗಳು ಇವತ್ತು ಸಂವಿಧಾನ ದಿನ ಅಂತ ಆಚರಿಸ್ತಾ ಇವೆ. ಪ್ರಜಾಪ್ರಭುತ್ವದ ರಕ್ಷಣೆ ಮಾಡಬೇಕು, ಸಂವಿಧಾನದ ರಕ್ಷಣೆ ಮಾಡಬೇಕು ಅಂತ ಈ ಪಕ್ಷಗಳ ನಾಯಕರು ಜನರಿಗೆ ಭಾಷಣ ಮಾಡ್ತಾ ಇದ್ದಾರೆ. ಆದರೆ ಈ ಪಕ್ಷಗಳೇ ಬೇನಾಮಿ ಜನರಿಂದ, ಬೇನಾಮಿ ಸಂಸ್ಥೆಗಳಿಂದ ಹಣ ಪಡಿತಾ ಇದ್ದಾರೆ. ಇದು ನಿಜಕ್ಕೂ ಸಂವಿಧಾನಕ್ಕೆ ಬಗೆಯುವಂಥ ಅಪಚಾರವಲ್ಲದೆ ಇನ್ನೇನು? ಸ್ನೇಹಿತರೆ, ಇದಾಗಿದೆ ಇವತ್ತಿನ ನಮ್ಮ ಹನಿ ಟ್ರ್ಯಾಕ್. ಇನ್ನೂ ಒಂದು ವಿಷಯದ ಬಗ್ಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರ್ತೇನೆ. ತ್ರಿವರ್ಣ ನ್ಯೂಸ್ನ ಸ್ಪೆಷಲ್ ಸ್ಟೋರಿಗಳನ್ನು ನೋಡ್ತಾ ಇರಿ. ನಮಸ್ಕಾರ.